ಇನ್ನು ನೀವು ನೋಡ್ತಾ ಇರ್ಬೋದು ಈ ಒಂದು ದನಗಳ ಜಾತ್ರೆಯಲ್ಲಿ ಒಂಥರ ಮದುವೆ ರಿಸೆಪ್ಷನ್ ಥರನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಬರ್ತಕ್ಕಂಥ ಏನು ರೈತರ ಮಕ್ಕಳು ಎಲ್ಲರೂ ಕೂಡ ಒಂದು ಸೆಲ್ಫಿನ ತೆಗೆಸ್ಕೊತಿದ್ದಾರೆ. ಸೊ ನೋಡಿ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂಥರ ಖುಷಿ, ಜಾತ್ರೆ ನೋಡೋಕೆ ಬಂದಿರ್ತಾರೆ, ಒಂಥರ ಖುಷಿ. ಸೊ ಸುಂದರವಾದಂಥ ರಾಸುಗಳನ್ನ ನೋಡಿಕೊಂಡು ಈ ಒಂದು ಜಾತ್ರೆನ ಮಾಡ್ತಾಯಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಏನು ಚುಂಚನಕಟ್ಟೆಯಲ್ಲಿ ನಡೀತಾ ಇರ್ತಕ್ಕಂಥ ಶ್ರೀರಾಮ ಜಾತ್ರೆ ನಡೀತಾ ಇದೆ. ಒಂದು ದನಗಳ ಜಾತ್ರೆಯಲ್ಲಿ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಪ್ರಭಾಕರ್ ಅವರ ಒಂದು ರಾಸುಗಳು. ಸೊ ಇವರು ಬಂದ್ಬಿಟ್ಟು ಇವರ ಒಂದು ವಿಶೇಷತೆ ಏನಂದರೆ ಬಂದ ಒಂದೆರಡು ದಿನದಲ್ಲೇ ಅವರ ಒಂದು ರಾಸುಗಳು ಕಂಪ್ಲೀಟಾಗಿ ಮಾರಾಟ ಆಗುತ್ತೆ. ಸೊ ನಾನು ಕೂಡ ಮಾತಾಡ್ತೇನೆ. ಇನ್ನು ಇವರ ಒಂದು ರಾಸುಗಳು ಕಟ್ಟಾಗ್ತಕ್ಕಂಥ ಏನೋ ಒಂದು ಗೊಂತಿದೆ, ಎಲ್ಲವನ್ನೂ ಕೂಡ ಒಂದು ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಒಂಥರ ಮದುವೆ ಮನೆ ಅಂತಲೇ ಹೇಳ್ಬೋದು. ಸೊ ಅವ್ರ ಬಗ್ಗೆ ಮಾತಾಡಿಸಿದ್ದೀನಿ. ಸೊ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನಿಮಗೆ ನಾನು ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಪ್ರಭಾಕರ್ ಅಂತ. ಸರ್ ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ಹಾಸನ ಜಿಲ್ಲೆ ಅರಕೂರು ತಾಲೂಕು ರಾಮನಾಪುರ ಹೋಬಳಿ ಕಾಳೆಹಳ್ಳಿ ವಿಲೇಜ್. ಓಕೆ ಸರ್, ಈ ಒಂದು ಜಾತ್ರೆಯಲ್ಲಿ ಚುಂಚನಕಟ್ಟೆ ಜಾತ್ರೆಯಲ್ಲಿ ನೀವು ಒಂಥರ ಮದುವೆ ರಿಸೆಪ್ಷನ್ ಥರ ಮಾಡ್ತಾ ಇದ್ದೀವಿ. ಸೊ ಏನು ಅನಿಸ್ತದೆ? ಕ್ರೌಡೆಲ್ಲ ಬಂದು ನೋಡ್ತಾ ಇದೆ, ಜನಗಳೆಲ್ಲ ಬಂದು ನೋಡ್ತಾ ಇದ್ದಾರೆ, ನಿಮ್ಗೆ ಏನು ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅಂದರೆ ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಿದ್ದೀವಿ. ಅಂದರೆ ಪ್ರತಿ ವರ್ಷ ನಮಗೆ ಇಲ್ಲಿ ಜನ ಮತ್ತು ಹಳ್ಳಿಗಳ ಜನ ಎಲ್ಲ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಳ್ಳಿ ಕಾರಣ ನಾವು ಪ್ರೋತ್ಸಾಹ ಮಾಡಬೇಕು, ಸಾಕಬೇಕು ಅನ್ನೋದು ನಮ್ಮ. ಈಗ ನೀವು ಸಾಕಿರೋದಕ್ಕೂ ಸಾರ್ಥ ಅಂತ ಅನ್ಸ್ಕೊಡುತ್ತೆ? ಖಂಡಿತ ಸಾಕು. ಓಕೆ, ನಾನೊಬ್ಬನೇ ಸಾಕೋದಕ್ಕಂತಲ್ಲ, ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಅವ್ರ ಮನಸ್ಸಲ್ಲೂ ಉತ್ಸಾಹ ಬಂದು. ಅಲ್ಲ, ಈಗ ನಿಮಗೆ ಪರ್ಸ್ನಲ್ ಆಗಿ ಬಿಡಪ್ಪ ನಾನು ಸಾಕಿದ್ಕು ಇಷ್ಟು ಜನ ಬಂದು ಖುಷಿ ಪಡ್ತಾ ಇದ್ದಾರಲ್ಲ, ಖುಷಿ ಆಯಿತು ನಮಗೆ, ಅದಕ್ಕೆ ಕೇಳಿದೆ. ಹೌದು. ಓಕೆ, ಈಗ ಈ ಒಂದು ಗೊಂತಿನಲ್ಲಿ ಎಷ್ಟು ಜೊತೆ ಎತ್ತುಗಳಿದೆ ಸರ್? ನಮ್ಮ 5 ಜೊತೆ ಎತ್ತುಗಳಿದೆ. 5 ಜೊತೆ ಇದೆ, ಎಲ್ಲ ಟಾಪ್. ಹಾಂ, ಈಗ ಆಲ್ರೆಡಿ 4 ಸೋಲ್ಡ್ ಔಟ್. ನೀವು ಯಾವಾಗಲೂ ಇದೇ ಥರ? ಖಂಡಿತ. ನಾವು ಬಸವಣ್ಣನ ಬರಬೇಕು, ಮೆರೆಸ್ಬೇಕು, ಇಲ್ಲಿ ಕೊಟ್ಟು ಹೋಗ್ಬೇಕು, ಮತ್ತು ಮುಂದಿನ ವರ್ಷಕ್ಕೆ ನಾವು ತಗೋಬೇಕು, ಚೆನ್ನಾಗಿ ಸಾಕಬೇಕು. ಚೆನ್ನಾಗಿ ಸಾಕಿ ಮತ್ತೆ. ಸರ್, ಈಗ ನಿಮ್ಮ ಅಂದಾಜು ಪ್ರಕಾರ ಈಗ 4 ಜೊತೆ ಕೊಟ್ಟರು ಅಂತ ಹೇಳಿದ್ರು, ಎಷ್ಟಾಗಿರ್ಬೋದು ಸರ್ ಒಂದು ವ್ಯಾಪಾರ ಎಲ್ಲನೂ ಸೇರಿಸಿ? ಒಂದು ಜೊತೆ 5,70,000. ಹಾಂ ಹಾಂ ಹಾಂ. ಈಗ ನಿಮ್ಮ ಒಂದು ವಿಶೇಷತೆ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಹಾಲಲ್ಲಿನ ಕರುಗಳನ್ನ ಸಾಕ್ತಾರೆ, ಬೇರೆ ಯಾವುದೂ ಇಲ್ಲ. ನಮಗೆ ಅದು ಹಾಲಲ್ಲಿ ಮಾಡ್ತೀವಿ. ಹಾಂ, ಹಾಲಲ್ಲಿ ಕರುಗಳದ್ದು ತಂದಿರ್ತೀವಿ. ಹಾಂ, ಅದು ದೈವ ಇಚ್ಛೆ. ಅದು ಇವು ತಂದಾಗ ಒಂದು ಇವು ನೋಡಿ, ಇದು ಹಲ್ಲಾಗಿದೆ ರಾತ್ರಿ. ಹಾಂ, ರಾತ್ರಿ ಆಗಿದೆ. ರಾತ್ರಿ ಹಲ್ಲಾಗಿದೆ. ಜನ ನಮಗೆ, ನಮ್ಮ ಸ್ನೇಹಿತರು ಅದನ್ನು ನಾವು ಇದೇ ಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಇಲ್ಲ, ನಾವು ನೋಡ್ತಾ ಇದ್ವಿ. ಯಾಕಂದರೆ ನಿಮ್ಮ ಒಂದು ಗೊಂತಿನಲ್ಲಿ ಇರ್ತಕ್ಕಂಥ ಏನು ರಾಸುಗಳು ತುಂಬ ಮೈ ಕಟ್ಟಿರ್ಬೋದು, ಒಂದು ಬಣ್ಣ ಇರ್ಬೋದು, ನೋಡ್ತಾ ಇದ್ರೇ ಜನನ್ನ ಒಂದು ಸೆಳೆಯುತ್ತೆ. ಒಂಥರ ಏನೋ ಒಂದು ನಾವು ತಗೊಂಡಾಗ ಮಾಸು ಇರ್ತದೆ ಬಣ್ಣ. ಅವಕ್ಕೆಲ್ಲ ಬಣ್ಣ ಬರೋದಾಗೆಲ್ಲ ಒಂದು ಸ್ವಲ್ಪ ಈಗ ಚಳಿಗಾಲದಲ್ಲಿ ಟೆಂಪ್ರೇಚರ್ ಹಾಕಿ ಸ್ವಲ್ಪ ಅದು ಟಾಕದ ಹಾಲು, ಸ್ವಲ್ಪ ಒಳ್ಳೆ ಮೊಸರು ಎಲ್ಲ ಕೊಟ್ಟು ಸ್ವಲ್ಪ ಒಂಥರ ಟೆಂಪ್ರೇಚರ್ ಎಲ್ಲ ಚೆನ್ನಾಗಿ ಸಾಕ್ತೀರಾ ನೀವು. ಸೊ ಹಂಗಾಗಿ ಒಂದು ನೋಡ್ತಾ ಇರೋರಿಗೆ ಈಗ ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟೊಂದು ಜನ ನಿಂತ್ಕೊಂಡು ಒಂಥರ ವಸ್ತು ಪ್ರದರ್ಶನದ ಥರ ನೋಡ್ತಾ ಇದ್ದಾರೆ. ಅಂದರೆ ಅವ್ರು ಖುಷಿ ಪಟ್ಟರೆ ನಿಮಗೆ ಸಾಕಕ್ಕೂ ಕೂಡ ಖುಷಿ. ಹಾಂ, ಸಹಕಾರ ಮಾಡ್ದಂಗೆ ಆಗ್ತದೆ. ಮುಂದೆ ಇದು ಹೆಚ್ಚಿನ ಮಾಡ್ತಾರೆ, ಇನ್ನೂ ಮಾಡ್ಕೊಂಡು ಇನ್ನು ಸಾಕಬೇಕು ಅಂತ ನಿಮಗೂ ಒಂಥರ ಉತ್ಸಾಹ ಬರುತ್ತೆ. ಓಕೆ ಸರ್, ಈಗ ಇದಕ್ಕೆ ಎಷ್ಟು ತಿಂಗಳಾಗಿದೆ ಸರ್? ಈಗ ಸರ್ ಇದು 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಈಗ ರಾತ್ರಿ ಅಲ್ಲಿ ಕೆಡಬಿಡ್ತು. ಈಗ ಕೇಳಿದ್ದೀರಾ, ತೊಗೊಂಡಿದ್ದಾರಾ ಆಲ್ರೆಡಿ? ಇದು ಅಲ್ಲಿ ಕೆಡವಿದ್ಮೇಲೆ ತೊಗೊಂಡಿದ್ದಾರೆ. ಹೌದಾ, ಏನು ರೇಟ್ ಕೊಟ್ರಿ ಸರ್ ಇದು? 5,70,000. 5,70,000. ಹಾಗೆ ಮುಂದೆ ಹೋಗೋಣ ಬನ್ನಿ ಸರ್. ಇನ್ನು ಬೇರೆ ಯಾವ್ಯಾವುದಿದೆ? ಇದು ಅದ್ರ ಜೊತೆ ಅಲ್ವಾ? ಅದ್ರ ಜೊತೆ. ಇದಕ್ಕೆ ಏನು ಅಲ್ಲಾಗಿಲ್ಲ ಸರ್? ಇದು ಎಷ್ಟು ತಿಂಗಳು ಕರು ಸರ್ ಇದು? ಸರ್ ಇದು 11 ತಿಂಗಳು ಕರು. 11 ತಿಂಗಳು ಕರು. 11 ತಿಂಗಳಿಗೇ ಒಂಥರ ಒಳ್ಳೆ ಫಿಟ್ನೆಸ್. ಇದು 11 ತಿಂಗಳು ಚೆನ್ನಾಗಿ 25,000 ರೂಪಾಯಿಗೆ ಕೊಟ್ಬಿಟ್ರಿ, ಎಲ್ಲನೂ ಕೊಟ್ಬಿಟ್ಟಿದ್ರ. ಈಗ ಒಂದೇ ಜೊತೆ ಇದೆ ನಿಮ್ಮ ಹತ್ರ ಸರ್. ಇಲ್ಲಿ ತಗೊಳ್ಳೋ ಪ್ಲಾನ್ ಇದೆಯಲ್ಲ, ಬೇರೆ ಕಡೆ ಏನಾದ್ರು ಹೋಗ್ತೀರಾ ನೀವು? ಇಲ್ಲ ಸರ್, ನಾವು ಚುಂಚನಗಾನೆ ಬಿಟ್ಟು ನಮ್ಮ ತಂದೆ ಕಾಲದಿಂದ ಮಾಡ್ಕೊಂಡು ಬರ್ತಿದ್ದೀವಿ. ಹಾಂ, ಚುಂಚನಗಾನೆ ಬಿಟ್ಟರೆ ಬೇರೆ ಇಲ್ಲ. ಅಲ್ಲಲ್ಲ, ನಾನು ಅದನ್ನೆಲ್ಲ ಕೇಳ್ತಾ ಇರೋದು. ಈಗ ವ್ಯಾಪಾರ ಮಾಡಿದ್ರಿ ಅಲ್ವಾ, ಇಲ್ಲೇ ತೊಗೋತೀರಲ್ಲ ಬೇರೆ ಹಳ್ಳಿ ಮೇಲೆ ತೊಗೋತೀರಾ ನೀವು? ಹಳ್ಳಿ ಮೇಲೆ ತಗೊಳ್ಳಿ. ಹಳ್ಳಿ ಮೇಲೆ ತೊಗೋತೀರ. ಈಗ ನೀವು ಈಗ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಸೊ ಯಾವುದೇ ಒಂದು ಮನೆ ಹುಟ್ಟಿದ ಮನೆ ತೊಗೊಳ್ತೀವಿ. ಈಗ ಯಾವುದೇ ಒಂದು ರಾಸನ್ನ ತೊಗೋಬೇಕು ಅಂತಂದರೆ ಇಷ್ಟು ಚೆನ್ನಾಗಿ ನೀವು ಇದು ಮಾಡಬೇಕು ಅಂದರೆ ಒಂಥರ
ಎಕ್ಸ್ಪೀರಿಯನ್ಸ್ ಮೇಲೆನೇ ಆಗೋದು. ಹೌದೌದು, ಅವು ಅಟ್ರಾಕ್ಷನ್ ಆಗಿರ್ಬೇಕು, ಅವು ಸುಳಿ ಸುದ್ದ ಇರಬಾರ್ದು, ಹಾಂ ಅವು ಪ್ಯೂರ್ ಹಳ್ಳಿಕಾರ ಆಗಿರ್ಬೇಕು. ಹಾಂ ಮುಂದೆ ಅವು ಬೆಳವಣಿಗೆ ಮುಂದೆ ಹೆಸರು ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಗೊತ್ತಾಗ್ತದೆ ಮುಂದೆ ಇವು ಚೆನ್ನಾಗಿ ಬೆಳಿತಾವ, ಇವು ಹೆಸರು ಕೊಡ್ತಾವ ಅನ್ನೋದು ಗೊತ್ತಾಗ್ತದೆ. ಅಂತ ಒಂಥರ ಒಂದು ಜನಗಳೆಲ್ಲ 100 ಜನ ತಗೊಳ್ತಿವೆ, 100 ಜನ ಹೆಸರು ಕೊಡಲ್ಲ, ಎಷ್ಟೋ ಫೇಲೋ ಆಗ್ತದೆ. ಇಲ್ಲಿ 100ರಲ್ಲಿ ಒಂದು 90 ಭಾಗನಾದರೂ ಪಾಸ್ ಆಗುವಂಥ ಆಗ್ತದೆ. ಅಂಥವನ್ನೇ ನಾವು ಹಳ್ಳಿ ಮೇಲೆ ತಗೋತೀರ. ಓಕೆ, ಇದು ಮಾರಾಟ ಆಗಿದೆ ಅಲ್ವಾ ಸರ್? ಇದು ಮಾರಾಟ ಆಗಿದೆ. ಇದು ಒಂಟಿನ ಸರ್? ಇದು ಒಂಟಿ ಅದು. ಇದು ಮತ್ತೆ ಇದು ಊಟ ಹಾಕ್ತೀರಾ ಇಲ್ಲ ಏನು? ಇದು ಮನೇಲಿ ಹುಟ್ಟಿದ ಒಂದು ಹಸು ತಂದಿದೆ. ಇದು ಹಾಂ ತಮಿಳ್ನಾಡಿಂದ. ಓಕೆ, ಇದು 3 ಲಕ್ಷ ಹಸು ತಂದಿದೆ. ಹಾಂ ಇವತ್ತು ಮಾರ್ಚ್ ಜನವರಿ 3ನೇ ತಾರೀಕು ಇದು 1 ವರ್ಷ ಆಯ್ತು. ಇವತ್ತು 1 ವರ್ಷ ಆಯ್ತಾ? 1 ವರ್ಷ. ಬರ್ತ್ಡೇ ಇಲ್ಲೇ ಮಾಡ್ತೀರಾ ಏನು? ಇವತ್ತು ಸಂಜೆ ಬರ್ಡೇ ಮಾಡ್ಬೇಕು ಇವನಿಗೆ. ಹೌದಾ? ಎಲ್ಲ ತೊಳಸಿ ಹಂಗಾದ್ರೆ ನಮಗೆಲ್ಲ ಪಾರ್ಟಿ ಕೊಡ್ತೀರಾ? ಖಂಡಿತ. ಓಕೆ ಸರ್, ಈಗ ತಮಿಳ್ನಾಡಿಂದನೂ ಕೂಡ ಒಂದಷ್ಟು ಜನ ರೈತರು ಬರ್ತಾರೆ. ಹೌದು. ಯಾಕೆ ಅಂತಂದರೆ ನಮ್ಮ ಒಂದು ರಾಸುಗಳು ತುಂಬ ಚೆನ್ನಾಗಿದೆ ಅಂತಲೇ ಬ್ರೀಡು. ಯಾಕಂದರೆ ಅವ್ರು ಜಲ್ಲಿಕಟ್ಟು ಇರ್ಬೋದು ಮತ್ತು ಬೇರೆ ಕೃಷಿಗೆ ಸಂಬಂಧಪಟ್ಟಂತಾಗ್ಲೂ ಕೂಡ ನಮ್ಮನ್ನ ಹಳ್ಳಿಕಾರ ರಾಸುಗಳನ್ನ ಅವರು ಇದು ಮಾಡ್ತಾರೆ. ಸೊ ನೀವು ತಮಿಳ್ನಾಡು ಅವ್ರಿಗೆಲ್ಲ ಕೊಡ್ತಾ ಇರ್ತೀರಾ ಸರ್ ಮಧ್ಯದಲ್ಲಿ? ಕೊಡ್ತೀವಿ. ಅವರೆಲ್ಲ ತಮಿಳ್ನಾಡಲ್ಲಿ ಏನಾಗ್ತದೆ ಅಂದರೆ ಅವರು ಬಿತ್ತನೆ ಕೆರೆಗಳು ತೊಗೊಳ್ತಾರೆ. ಹಾಂ, ಒಳ್ಳೊಳ್ಳೆ ಬಿತ್ತನೆ ಕೆರೆಗಳು ತೊಗೊಂಡೋಗಿ ಅವು ಹಳ್ಳಿಗಳಿಗೆ ಕ್ರಾಸ್ ಬಿಟ್ ಮಾಡಿ ಹಸುಗಳಿಗೆಲ್ಲ ಒಳ್ಳೊಳ್ಳೆ ಕರುಗಳನ್ನ ಪುನಃ ನಮ್ಮ ಕಡೆಗೆ ಕೊಡ್ತಾರೆ. ನಮ್ಮ ಕಡೆಗೆ ನಮ್ಮ ಕಡೆಯಲ್ಲಿ ನಾವು ಏನು ಮಾಡ್ತೀವಿ, ಅದನ್ನು ಕಸಿ ಮಾಡ್ತೀವಿ. ಹಾಂ, ಕಸಿ ಮಾಡಿ ಈಗ ಹೊರಿಗಳು ಮಾಡ್ತೀವಿ, ಎತ್ತುಗಳು ಮಾಡ್ತೀವಿ. ಓಕೆ. ಮತ್ತು ಕೆಲವರು ಬಿತ್ತನೆ ತಂದೆರ ಕಾಲದಿಂದ ಬಿತ್ತನೆ ಹೊರಿ ಮಾಡ್ತೀವಲ್ಲ, ಅವರು ಬಿತ್ತನೆ ಹೊರಿ ಕಸಿ ಮಾಡ್ತಾರೆ. ನಾವೆಲ್ಲ ಎತ್ತುಗಳು ಮಾಡ್ತೀವಿ ನಮ್ಮ ತಂದೆರ ಕಾಲದಿಂದ ಹೊರಿಗಳು ಮಾಡಿ. ನಮಗೆ ಇಲ್ಲ, ಈಗ ನೀವು ಸದ್ಯಕ್ಕೆ ನಿಮ್ಮ ಒಂದು ಗೊಂತನಲ್ಲೇ ಇರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು, ಎಲ್ಲ ಹಾಲಲ್ಲಿನ ಕರುಗಳನ್ನೇ ನೀವು ಅದು ತೊಗೊಂಡು ಬರೋದು, ಮಾರಾಟ ಮಾಡೋದು, ಸಾಕೋದು, ಅದನ್ನೆಲ್ಲ ಮಾಡ್ತಾರೆ. ನೀವು ಮನೇಲೆ ಹುಟ್ಟಿರ್ತಾರೆ. ನಿಮ್ಮ ಮನೆಯಲ್ಲೇ ಹುಟ್ಟಿರೋದು. ಈಗ ನೀವು ಮನೆಯಲ್ಲಿ ನಿಮ್ಮ ಒಂದು ದಿನನಿತ್ಯದ ಬಳಕೆಗಾಗಿ ಎಲ್ಲ ಹಳ್ಳಿಕಾರನ್ನ ಇಟ್ಕೊಂಡಿದ್ದಾರೆ. ಹಳ್ಳಿಕಾರ ನಾಟಿ ಹಸು ಹಾಲು, ನಾಟಿ ಹಸು. ಸರ್, ಈಗ ನಿಮ್ಮ ಒಂದು ರಾಸುಗಳಿಗೆ ಏನೆಲ್ಲ ಮೇವು ಕೊಡ್ತಾರೆ ಸರ್? ಹಸು ಹುಲ್ಲು ಹಾಕ್ತೀವಿ, ಒಣ ಹುಲ್ಲು ಹಾಕ್ತೀವಿ. ಹಾಂ, ನಮಗೆ ನಮ್ಮ ಮನೇಲಿ ಯಾಕಂದ್ರೆ ಇಷ್ಟು ಚೆನ್ನಾಗಿ ಸಾಕಿದ್ದೀರಲ್ವಾ, ಹಾಲನ್ನು ಉಪಯೋಗಿಸ್ತೀವಲ್ಲ, ಅವೆಲ್ಲ ನಾವು ಜಮೀನ್ ಹತ್ರನೇ ಬಿಡ್ತೀವಲ್ಲ. ನ್ಯಾಚುರಲ್ ಫುಡ್ ಎಲ್ಲ. ಹಾಂ, ಮನೇಲಿ ಬಂದಮೇಲೆ ಒಣಹುಲ್ಲು. ಹಾಂ, ಮತ್ತು ಹಸು ಜೋಳದ್ದು ಸೈಲೇಜ್ ಫುಡ್ ಇರ್ತದೆ. ಹಾಂ, ನಾವು ಡೈರಿ ಫೀಡ್ಸ್ ಏನು ಹಾಕಲ್ಲ. ಡೈರಿ ಫೀಡ್ಸ್ ಏನು ಹಾಕಲ್ಲ. ಹಸುಗಳಿಗೆ ಸರ್, ಈಗ ಅದು ಬಿಟ್ಟು ಈಗ ಹಾಲು ಮೊಟ್ಟೆ ಅಂತ ಏನಾದರೂ ಕೊಡ್ತೀರಾ? ಬೆಣ್ಣೆ ಹಾಲು ಕೊಡ್ತೀನಿ ಇವರಿಗೆ. ಹಾಂ, ಎಷ್ಟು ಲೀಟ್ರ್ ಕೊಡ್ತೀವಿ? ಬೆಣ್ಣೆ ಕೊಡ್ತೀವಿ. ಅದು ಬೆಣ್ಣೆ ಕೊಡೋ ಟೈಮಲ್ಲಿ ಆಗ ಟೈಮ್ ಬೇಸಿಗೆ ಕಾಲ ಕೊಟ್ಟರೆ ಇದಾಗ್ತದೆ. ಈಗ ಸ್ವಲ್ಪ ಚಳಿಗಾಲದಲ್ಲಿ ಏನಾಗ್ತಂದರೆ ಬಾಡಿನಲ್ಲಿ ಸ್ವಲ್ಪ ಅದು ಇದಾಗ್ತದಲ್ಲ, ಹಾಗಾಗಿ ಮೆಲ್ಟ್ ಆಗಲ್ಲ. ಹಾಗಾಗಿ ಈ ಟೈಮಲ್ಲಿ ಬೆಣ್ಣೆ ಕೊಡಲ್ಲ. ಈಗ ಅಂದರೆ ಚಳಿಗಾಲದಲ್ಲಿ ಕೊಟ್ಟರೆ ಅದು ಸ್ವಲ್ಪ ಡೈಜೆಷನ್ ಆಗಲ್ಲ. ಸ್ವಲ್ಪ ಹೆಪ್ಪಗಿರ್ತದಲ್ಲ, ಆಗ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಇದಾಗಲ್ಲ ಅಂದ್ಬಿಟ್ಟು ನಾವು ಬೆಣ್ಣೆ ಕೊಡಲ್ಲ. ಹಾಲು ಮಾತ್ರ ಪ್ರತಿ ದಿವಸ. ಇದಕ್ಕೆ ಬೆಳಗ್ಗೆ 1-2 ಸಂಜೆ 1-2. ಮೊಟ್ಟೆ ಎಲ್ಲ ಕೊಡ್ತೀರಾ ಸರ್? ಮೊಟ್ಟೆ ಕೊಡ್ತೀವಿ, ನಾವು ಕೊಡಲ್ಲ. ನೀವು ಕೊಡಲ್ಲ? ಯೂಶಲಿ ನೀವು ಕೊಡಲ್ಲ? ಕೊಡ್ತಾರೆ ನಾವು. ಹಾಂ, ಈಗ ಅದು ಬಿಟ್ಟರೆ ನಾರ್ಮಲ್ ಆಗಿ ಏನು ಇದಿರುತ್ತೆ ಅದೇ ಥರ ನೋಡ್ಕೊತಾರೆ. ರವೆ. ಹಾಂ, ಮತ್ತು ಈಗ ಡೈಲಿ ಏನಾದರೂ ವಾಕ್ ಎಲ್ಲ ಮಾಡಿಸ್ತೀರಾ ಸರ್? ವಾಕ್ ಮಾಡಿಸ್ತಾರೆ? ಮಾಡಲೇಬೇಕು, ಇಲ್ಲಾಂದರೆ ಅವ್ನು ಬಿಡಲ್ಲ. ಅವನು ಗೋಲ್ ಹೊಡಿತಾನೆ. ಇಲ್ಲಾಂದರೆ ವಾಕ್ ಮಾಡಲಿ ಯಾರು ಜನ ಇಲ್ಲ ಅಂದರೆ ಒಂದು ಸಿಂಗಲ್ ಹಗ್ಗ ಹಾಕ್ಬಿಟ್ಟು ಚಿಲ್ಕದ ಹಗ್ಗ ಹಾಕಿ ಹಾಕ್ಬಿಟ್ರೆ ಅದು ಹೊಡೆದು ಬಿಡ್ತದೆ. ವಾಕ್ ಇಲ್ಲ ಅಂದರೆ ಅಲ್ಲೇ ಹೊಡ್ಕೊಳ್ತದೆ. ಓಕೆ, ಏನಾದರೂ ಹೆಸರಿಟ್ಟಿದ್ರೆ ಇದಕ್ಕೆ? ಇದಕ್ಕೇನೆ ಹೆಸರಿಟ್ಟಿಲ್ಲ. ಓಕೆ, ಫೈನ್ ಸರ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಸರ್ 9591452393. ಓಕೆ, ಥ್ಯಾಂಕ್ ಯು ಸರ್.